ಹಾಯ್ ಎಲ್ರಿಗೂ ಮತ್ತೆ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ದಿಸ್ ಈಸ್ ದ ಡೇ 3 ಆಫ್ ಆ ಜರ್ನಿ. 3ನೇ ದಿನ ಮಧ್ಯಪ್ರದೇಶದಿಂದ ರಾತ್ರಿ ಬಾರ್ಡರ್ನ ಕ್ರಾಸ್ ಮಾಡಿಕೊಂಡು ರಾಜಸ್ಥಾನ್ಗೆ ಬಂದಿದ್ದೀವಿ. ಇನ್ನೇನು 100 ಕಿಲೋಮೀಟ್ರ್ ಜೈಪುರ್ಗೆ. ಗಾಡಿಗೆ ಒಂದು ಸ್ವಲ್ಪ ಚಾರ್ಜ್ ಬೇಕಿತ್ತು ಅಂತ ನಿಲ್ಲಿಸ್ಕೊಂಡಿದ್ದೀವಿ. ಎಲ್ಲರೂ ನನಗೆ ಕಾಯ್ತಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಫ್ರೆಶ್ ಅಪ್ ಆಗೋಕೆ ರೂಮ್ಸ್ನ ಕೇಳಿದ್ವಿ. ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಜೈಪುರ್ಗೆ ಹೋಗ್ಬಿಟ್ಟು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮಲ್ಕೊಬಿಟ್ಟವ್ರೆ ಎಲ್ಲರೂ ಚೆನ್ನಾಗಿ. ನೋಡ ಬಾ ತಗೋ ಎಟ್ಟು. ಸೊ ಗೈಸ್, ನೋಡ್ದಂಗೆ ಇದು ಬೆಳಿಗ್ಗೆಯಿಂದ ಸುತ್ತಾಡ್ತಿದ್ದೀವಿ. 4ನೇ ಸ್ಟೇಷನ್ನು, ಎಲ್ಲೂ ಚಾರ್ಜ್ ಆಗ್ತಿಲ್ಲ. ಸರ್ ಏನಕ್ಕೆ ಈ ಥರ ಆಗ್ತಾಯಿದೆ ಸರ್? ಅವರು HP ಅನ್ನೋರು ಮಧ್ಯಪ್ರದೇಶದಲ್ಲಿ ನೀಟಾಗಿ ವರ್ಕ್ ಆಗ್ತಾ ಇತ್ತು. ರಾಜಸ್ಥಾನಕ್ಕೆ ಬಂದಮೇಲೆ ಎಲ್ಲ ಫಾಲ್ಟ್ ಆಗ್ತಾಯಿದೆ HP ಸ್ಟೇಷನ್. ಅದಕ್ಕೆ ಇವಾಗ ಭಾರತ್ ಪೆಟ್ರೋಲಿಯಮ್ಗೆ ಬಂದಿದ್ದೀವಿ. ಇದು ಭಾರತ್ ಪೆಟ್ರೋಲಿಯಮ್. ಇದು ಇಷ್ಟೆಲ್ಲ ನೋಡಿ ಎಲ್ಲ ಕಡೆ ಎಲ್ಲ ರಾಜ್ಯಗಳಿಗೆ ಹೋಗಿ ಒಂದೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಕರ್ನಾಟಕನೇ ಬೆಸ್ಟ್. 4ನೇ ಸ್ಟೇಷನ್ ಇದೆ. ಇವತ್ತು ಬೆಳಿಗ್ಗೆಯಿಂದ ಅಲಿತಾನೆ ಇದ್ದೀವಿ. ಒಂದು 5% ಎಕ್ಸ್ಟ್ರಾ ಆಗಿಲ್ಲಲ್ಲ ಚಾರ್ಜ್ ಎಲ್ಲೂ. ನೈಸ್. ಗಾಡ್ಸ್ ಪ್ಲ್ಯಾನ್ ಬೇಬಿ. ವಿ ಹ್ಯಾಡ್ ಅ ಪ್ಲ್ಯಾನ್ ಬಟ್ ಗಾಡ್ ಹ್ಯಾಡ್ ಅ ಬೆಟರ್ ಪ್ಲ್ಯಾನ್. ಮಕ್ಕಳದ್ದು ಹೆಂಗ್ಸ್ಕೊಳ್ಳಿ ಅಂತ ಬಿಟ್ಬಿಟ್ಟು ತಗಬಾ ಎಟ್ಟು. ದ ರೆವಲ್ಯೂಷನ್ ಇಸ್ ಹಿಯರ್ ಅಂತೆ. ನೋಡೋಣ. ಸೊ ಫೈನಲಿ ಆಗ್ತಾ ಇದೆ. ಪ್ಲಸ್ ಇದು ಫಾಸ್ಟ್ ಚಾರ್ಜಿಂಗ್. ಎಷ್ಟು ಮಗ 2 ಅವರ್ ಬೇಕಾ? ಆದ್ರೂ ಫುಲ್ಲಾಗ 45 ಮಿನಿಟ್ಸ್ ಸಾಕು. 45 ಮಿನಿಟ್ಸ್ ಚಾರ್ಜ್ನ ಹಾಕ್ಕೊಂಡು ಹೊರಡೋಣ ಜೈಪುರ್ ಕಡೆಗೆ. ಜೈಪುರ್ ಸುತ್ತಾಡೋಕ್ಕಾಗಲ್ಲ, ಆಗಲ್ಲ, ನೋಡಬೇಕಲ್ಲ. ಪ್ಲ್ಯಾನ್ ಇರೋದು ಇವತ್ತು ಸಾಯಂಕಾಲ ನಾವು ತಾಜ್ ಮಹಲ್ ನೋಡಬೇಕು ಅಂತ. ಈ ಥರ ಲೇಟ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಪ್ಲಗ್-ಇನ್ ಹೈಬ್ರಿಡೇ ತೊಗೊಬೋದು. ಪ್ಲಗ್-ಇನ್ ಹೈಬ್ರಿಡ್ ಅಂದರೆ ಈ ಥರ ಚಾರ್ಜರು ಹಾಕೊಬೋದು ಮತ್ತು ಪೆಟ್ರೋಲು ಇರುತ್ತೆ. ಚಾರ್ಜರ್ ಇಲ್ಲದೆ ಪೆಟ್ರೋಲಲ್ಲಿ ಓಡಿಸ್ಬೋದು. ರೇಂಜ್ ಆಂಗ್ಸೈಟಿ ಇರೋಲ್ಲ. ಪೆಟ್ರೋಲ್ ಇರುತ್ತೆ, ಇದು ಇರುತ್ತೆ. ರಿಗ್ರೆಟ್ ಏನಾದ್ರು ಇದೆಯಾ ನಿಮಗೆ ಇವಾಗ ತೊಗೊಂಡಿರೋದು? ಇದು ಲೈಟಾಗಿ ಹೈಬ್ರಿಡ್ ತೊಗೋಬೇಕಿತ್ತು ಅಂತ. ತೊಗೊಳ್ಳೋಣ, ಅದು ಒಂದು ತೊಗೊಳ್ಳೋಣ, ಇದು ಒಂದು ತೊಗೊಳ್ಳೋಣ, ಎಲ್ಲ ಥರದೊಂದು ತೊಗೊಳ್ಳೋಣ. ಇದು ಅದೇ ಡೊಮೆಸ್ಟಿಕ್ ಯೂಸ್ಗೆ, ಅದು ಟೂರಿಂಗಿಗೆ. ಟೈಮು ಬೆಳಿಗ್ಗೆ 9:15 ಅಷ್ಟೇ ಇವಾಗ. ಬಟ್ ಬಿಸಿಲು ಆಲ್ರೆಡಿ ನೋಡಿ ಹೆಂಗೆ ಹೊಡಿತಿದೆ. ಬಟ್ ಪಾಯಿಂಟ್ ಏನು ಅಂದರೆ, ನಿನ್ನೆ ಇದೇ ಟೈಮಲ್ಲಿ ನಾವು ಮಧ್ಯಪ್ರದೇಶದಲ್ಲಿದ್ವಿ. ರಾಜಸ್ಥಾನ್ಗಿಂತ ಮಧ್ಯಪ್ರದೇಶ ಜಾಸ್ತಿ ಹೀಟ್ ಗುರು. ಇಲ್ಲಿ ಅಷ್ಟೊಂದು ಹೀಟ್ ಏನು ಅನಿಸ್ತಾ ಇಲ್ಲ. ಲೈಕ್ ಬಿಕಾಸ್ ಕೋಲ್ಡ್ ಬ್ರೀಸ್ ಬರ್ತಾ ಇದೆ. ಯಾರಿದು? ಸ್ಮೃತಿ ಸ್ಥಳ ಶ್ರೀ ಧಾಸಿಲಾಲ್ ಜಿ ಪಟೇಲ್. ಸೊ ಇವಾಗ ಪಾಯಿಂಟ್ ಏನು ಅಂದರೆ, ಫ್ರೆಶ್ ಆಗೋಕ್ಕೆಲ್ಲ ನಮ್ಗೆ ಮತ್ತೆ ರೂಮ್ ಬೇಕಲ್ವ, ನೆನ್ನೆ ಮಾಡ್ದಂಗೆ. ಅಲ್ಲಿ ಸುಮ್ಮನೆ ಇಲ್ಲಿ ಕೇಳ್ತಾ ಇದ್ವಿ ಟೀ ಅಂಗಡಿ ಅಣ್ಣನ ಹತ್ರ, ಗೊತ್ತಾ ಇಲ್ಲಿ ಏನಾದರೂ ಆ ಥರ ಇದೆಯಾ ಅಂತ. ಹೋಟೆಲ್ ಗಿಟ್ಟಲ್ ಆ ಥರ ಏನಾದ್ರು ಇದೆಯಾ ಅಂತ. ಆವಾಗ ಆ ಅಣ್ಣ ಹೇಳಿದ್ದು, ಹೋಟೆಲ್ ಗಿಟ್ಟಲೆಲ್ಲ ಮಾಡಬೇಡಿ, ಇಲ್ಲಿ ಟ್ಯಾಂಕ್ ಕಾಣಿಸ್ತಿದೆಯಲ್ಲ ಫ್ರೀ, ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿ, ಇಲ್ಲೇ ರೋಡ್ ಸೈಡಲ್ಲೇ ಅಂತ ಹೇಳಿದ್ರು. ಐ ಆಮ್ ಓಕೆ ವಿತ್ ಇಟ್. ಏನು ಮಾಡೋದು? ಆರಾಮಾಗಿ ಮಾಡ್ಬಿಡ್ಬೋದು. ಮಾಡ್ಕೊಡಿ, ಬಂದ್ ಮಾಡ್ರಿ. ನಾವು ಹಂಗೆ ಮಾಡೋಣ ಬಿಡು. ಅತ್ತೆ ಗಾಡಿ ಲೇಕೆ ಇದರಿ ಅತ್ತೆ. ಗಾಡಿನೂ ತೊಳಿಬೋದು, ಗಾಡಿನ ತೊಳಿಬೋದು. ಬರೀ ವಿಂಡ್ಶೀಲ್ಡ್ ತೊಳೆಯೋಣ ಸರ್. ಕಪಡೆ सब उधर है ना. ಮಸ್ತ್ ಎಕ್ಸ್ಪೀರಿಯನ್ಸ್ ಇರ್ತದೆ. ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ಓಪನ್ನಾಗಿ ರಾಜಸ್ಥಾನದಾಗ ಹಿಂಗೆ ಸ್ನಾನ ಮಾಡಿವಂತ. ಬರೋ ನಾವು ಪೈಪ್ ಇಟ್ಕೊಂಡ್ಬಿಡೋಣ ಮಕ್ಕಕ್ಕೆ ಎಲ್ಲ. ಗಾಡಿ ತೊಳೆದಾಯ್ತು. ಇನ್ನೇನು ಫ್ರೀಯಾಗಿ ನೀರು ಸಿಗ್ತದೆ ಅಂದರೆ ನಾವು ಸ್ನಾನ ಮಾಡ್ಬೋಣ ಇಲ್ಲ. ಲೆಟ್ಸ್ ಗೋ. ಎಲ್ಲಿ ಸ್ನಾನ? Who said there is no water in Rajasthan? I know this might seem shameless, but yeah. ನೋಡಿ ಇಲ್ಲಿ ಬರ್ಬರ್ के पानी है इधर. ಇಲ್ಲಿ ನೋಡಿ, ಇಲ್ಲಿ उधर देखो स्विमिंग कर रहा है बंदा. So yeah, this is Rajasthan. This is rural Rajasthan. ಯಾವುದೋ ಒಂದು ಹಳ್ಳಿ. ವಿ ವರ್ ಜಸ್ಟ್ ಪಾಸಿಂಗ್ ಬೈ ಆ್ಯಂಡ್ ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ. ಬೈ ಹತ್ರ ಇಲ್ಲಿ ಬರೀ ರೆಡಿ ಆಗೋಕ್ಕೆ ಒಂದು ಲಾಡ್ಜ್ ಬೇಕಿತ್ತು ನಮಗೆ ಅಂತ ಹೇಳಿದ್ವಿ. ಲಾಡ್ಜ್ ಎಲ್ಲ ಬೇಡ, ಇಲ್ಲೇ ಸ್ನಾನ ಮಾಡ್ಕೊಳ್ಳಿ ಅಂದರು.
ಹೂ ವುಡ್ ಮಿಸ್ ದಿಸ್ ಅಪರ್ಚುನಿಟಿ ಇನ್ ರಾಜಸ್ಥಾನ್ ಮ್ಯಾನ್. ರಾಜಸ್ಥಾನಲ್ಲಿ ನೀರೇ ಇಲ್ಲ ಅಂದ್ಕೊಂಡಿದ್ವಿ ನಾವು. ಕೂಲ್. मैं हिंदी पढ़ सकता हूँ. देखिएगा बालाजी परी हाँ ಪವಿತ್ರ ಭೋಜನಾಲಯ. ಸೊ ಎಸ್ ನೋಡಿದ್ರಲ್ಲ, ದಿಸ್ ವಾಸ್ ಒನ್ ಆಫ್ ದಿ ಯುನೀಕ್ ಎಕ್ಸ್ಪೀರಿಯನ್ಸ್ ಈ ಟ್ರಿಪ್ಪಲ್ಲಿ. ಬಿಕಾಸ್ ಯಾವುದೋ ಒಂದು ಊರಲ್ಲಿ ಯಾರೂ ಅಕ್ಕಪಕ್ಕ ಗೊತ್ತಿಲ್ಲ, ವಿ ಜಸ್ಟ್ ಟ್ರಸ್ಟೆಡ್ ಸ್ಟ್ರೇಂಜರ್ಸ್. ಅಲ್ಲೇ ರೋಡ್ ಸೈಡಲ್ಲೇ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆ್ಯಂಡ್ ಅಲ್ಲೇ ಚೆನ್ನಾಗಿರೋ ಊಟ ಗೀಟ ಎಲ್ಲ ಮಾಡಿಕೊಂಡು ಜೈಪುರ್ ಕಡೆಗೆ ಹೊರಟ್ವಿ. ಸೊ ಬೇಸಿಕಲಿ ಒಂದು 10-11 ಹಂಗೆ ಹೊರಡಬೇಕಿತ್ತು. ಇಲ್ಲೇ ಹತ್ತತ್ರ 12:30 ಆಗೋಗಿತ್ತು. ದಿಸ್ ವಾಸ್ ಒನ್ ಆಫ್ ದಿ ಕೋರ್ ಮೆಮೊರೀಸ್ ಅಂತ ಹೇಳ್ಬೋದು ಈ ಟ್ರಿಪ್ದು, ಆಯಿತಾ. ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವೇನು ಅನ್ಕೋತೀವಿ ರಾಜಸ್ಥಾನಲ್ಲಿ ನೀರಿರೋಲ್ಲ, ಮರುಭೂಮಿ ಅದು ಇದು ಅಂತ. ಬಟ್ ರಾಜಸ್ಥಾನ್ ಈಸ್ ಗ್ರೀನ್. ವಿ ಎಂಜಾಯ್ಡ್ ಇಟ್. ಸೊ ಇದೆಲ್ಲ ಮುಗಿಸ್ಕೊಂಡು ವಿ ಲೆಫ್ಟ್ ಜೈಪುರ್. ಸಿಗುವ ಜೈಪುರಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾವಿವಾಗ ಬಂದ್ಬಿಟ್ಟಿದ್ದೀವಿ ಜೈಪುರಲ್ಲಿ ಆಂಬರ್ ಫೋರ್ಟ್. Lost against Rajput, then they did good job to Rajput. So one minister, his name. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಿಸ್ ವಾಸ್ ದ ಸ್ಟೆಪ್ ವೆಲ್. ರಾಜು ಟೈಮಲ್ಲಿ ಅವ್ರ ಹೆಸರು ಮಾಡ್ತಾರೆ. ಐ ಆಮ್ ರಿಯಲಿ ಸಾರಿ ಅಬೌಟ್ ಇಟ್. ನೋ ಡಿಸ್ರೆಸ್ಪೆಕ್ಟ್ಮೆಂಟ್. ಅವ್ರು ತೀರ್ಕೊಂಡಿದ್ದ ಕಾರಣ ಅವ್ರ ನೆನಪಿಗಾಗಿ ರಾಜರು ಸ್ಟೆಪ್ ವೆಲ್ನ ಕಟ್ಟಿದ್ರು ಅಂತೆ ಅವಾಗ. ಎಷ್ಟು ಬ್ಯೂಟಿಫುಲ್ ಆಗಿದೆ. This is 400 years old and they completed in 135 years, made on base of astrology. Okay. So made by three major king, Man Singh, Jai Singh first, Jai Singh. It's completed in 135 years. And this is traditional musical instrument of Rajasthan. It's to be called Ravan Hatta. Because it's created by Ravan. And these are the traditional musician of Rajasthan we call Bhopal. ಸೊ ಎಸ್, ಜೈಪುರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಮಗೆ. ಸೊ ಸುಮ್ಮನೆ ಗೂಗಲ್ ಮ್ಯಾಪಲ್ಲಿ ಹಾಕ್ತೀವಿ ಥಿಂಗ್ಸ್ ಟು ಡೂ ಇನ್ ಜೈಪುರ್ ಅಂತ. ಆ್ಯಂಡ್ ಒನ್ ಥಿಂಗ್ ದಟ್ ವಾಸ್ ಕಾಮನ್ ಎವ್ರಿವೇರ್ ವಾಸ್ ಆಮೆರ್ ಫೋರ್ಟ್ ಆರ್ ಆಂಬರ್ ಫೋರ್ಟ್. ಸೊ ಗಾಡಿನ ಸೀದಾ ಅಲ್ಲಿಗೆ ತೊಗೊಂಡೋಗ್ಬಿಟ್ವಿ ಸೀದಾ ಆಮೆರ್ ಫೋರ್ಟ್ ಆರ್ ಆಂಬರ್ ಫೋರ್ಟ್ ಅಂತ ಹೇಳ್ಬೋದು ಅಲ್ಲಿಗೆ. ಸೊ ಸಿಂಪಲ್ಲು, ನಮಗೆ ಗೈಡು ಅದೆಲ್ಲ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಮೇಲೆ ಹೋಗೋ ತನಕ ಜೀಪ್ ಬೇಕೇ ಬೇಕು. ಸೊ ನಮಗೆ ಪಾರ್ಕಿಂಗ್ ಸಿಕ್ಕಿಲ್ಲ ಕೆಳಗೆ. ಕರೆಕ್ಟು ಪಾಯಿಂಟ್ ಏನು ಅಂದರೆ ಪಾರ್ಕಿಂಗ್ ಸಿಕ್ಕಿಲ್ಲ. ನಾವು ತುಂಬ ಮುಂದೆ ಬಂದುಬಿಟ್ಟಿದ್ವಿ. ಪಾರ್ಕಿಂಗ್ ಇಲ್ಲಾಗಿದ್ದ ಕಾರಣ ಒಳಗಡೆ ಎಲ್ಲೋ ಪಾರ್ಕ್ ಮಾಡಿದ್ವಿ. ಅಲ್ಲೇ ಗಾಡಿಯಿಂದ ಇಳಿತಿದ್ದಂಗೆ ವಿ ಗಾಟ್ ಅ ಗೈಡ್ ಆ್ಯಂಡ್ ಏನೇನೋ ಹೇಳಿಬಿಟ್ಟು ಹಾಗೆ ಹಿಂಗೆ ಅಂತ. ಸೊ ಎಸ್, ವಿ ಟುಕ್ ಅ ಗೈಡ್. ದ್ಯಾಟ್ಸ್ ದ ಪಾಯಿಂಟ್. ಜೀಪ್ ಮತ್ತು ಗೈಡ್ ತೊಗೊಂಡ್ವಿ, ವಿಚ್ ವಾಸ್ ವರ್ತ್ ಇಟ್. ಜೀಪ್ ವಾಸ್ ನಾಟ್ ವರ್ತ್ ಇಟ್, ಗೈಡ್ ವಾಸ್ ವರ್ತ್ ಇಟ್. ಸೊ ಗೈಡ್ ಯಾಕೆ ವರ್ತು ಅಂದರೆ ಹಿ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್. ಬೇಸಿಕಲಿ ಯಾರು ಕಟ್ಟಿದ್ದು, ಯಾಕೆ ಕಟ್ಟಿದ್ದು, ಅದು ಇದು ಇಂದ ಹಿಡಿದು ಯಾವ್ಯಾವ ರಾಜರು ಹೆಂಗಿದ್ರು, ಯಾವ್ಯಾವ ರಾಜರಿಗೆ ಎಷ್ಟು ಜನ ಹೆಂಡ್ತೀರಿದ್ರು, ಎಷ್ಟು ಜನ ಸೆಟಪ್ಗಳಿದ್ರು, A to Z ಎಲ್ಲ ಹೇಳಿದ್ರು. ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಟು ಬಿಲೀವ್ ಹಿಮ್ ಅಲ್ವಾ. ಲೈಕ್ ಇಫ್ ಯು ಆರ್ ದೇರ್ ಯು ಹ್ಯಾವ್ ಟು ಲಿಸನ್ ಟು ಹಿಮ್, ದಟ್ಸ್ ಆಲ್. ಆ್ಯಂಡ್ ಎಸ್, ರಾಜಸ್ಥಾನಲ್ಲಿ ಎನಿ ಮಾನ್ಯುಮೆಂಟ್ ಯು ಗೋ, ಎನಿ ಪಬ್ಲಿಕ್ ಮಾನ್ಯುಮೆಂಟ್ ಯು ಗೋ, ಇಫ್ ಯು ಹ್ಯಾವ್ ಅ ಸ್ಟೂಡೆಂಟ್ ID ಯು ಗೆಟ್ ಅ ಡಿಸ್ಕೌಂಟ್ ಆಫ್ ಲೈಕ್ ನಿಮಗೆ ಕಾಲ್ ಭಾಗ ರೇಟ್ ಆಗುತ್ತೆ. ಬೇಸಿಕಲಿ 75% ಆಫ್ ಥರ ಆಗೋಗುತ್ತೆ ನಿಮಗೆ ಎಲ್ ಟಿಕೆಟ್ ತೊಗೊಂಡ್ರು. ನೆಕ್ಸ್ಟ್ ಟೈಮ್ ರಾಜಸ್ಥಾನ್ಗೆಲ್ಲ ಹೋಗೋ ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ಕ್ಯಾರಿ ಯುವರ್ ಸ್ಟೂಡೆಂಟ್ ID ವಿತ್ ಯು ಬಿಕಾಸ್ ಸೇವ್ ಸಮ್ ಮನಿ. ಆ್ಯಂಡ್ ಇಲ್ಲಿ ಸುಮಾರೆಲ್ಲ ನೋಡಿದ್ವಿ, ಯಾರು ಕಟ್ಟಿದ್ದು, ಯಾಕೆ ಕಟ್ಟಿದ್ದು, ಯಾವ್ಯಾವುದು ಹೆಂಗಿದೆ, ಯಾರ್ಯಾರು ಎಲ್ಲೆಲ್ಲಿ ಕಕ್ಕ ಮಾಡ್ತಿದ್ರು, ಯಾವ ರಾಣಿ ಎಲ್ಲೆಲ್ಲಿ ಸ್ನಾನ ಮಾಡ್ತಿದ್ರು, ಸೊ ಯಾವ ರಾಜರ ರೂಮ್ಗೆ ಹೋಗೋವೆ ಹೆಂಗಿತ್ತು, ಆ ಮೆಟ್ಲು ಏನಕ್ಕೆ ಅಷ್ಟು ಹೊಡೆದಿತ್ತು, ಅದು ಯಾಕೆ ಇಷ್ಟು ಚಿಕ್ಕದಿತ್ತು, A to Z ಎಲ್ಲ ನೋಡಿದ್ವಿ. ನಾನು ದಿಸ್ ಈಸ್ ಬೇಸಿಕಲಿ ಮೈ ಡಂಪ್ ಥರ ಅಲ್ವಾ ಈ ವ್ಲಾಗ್. ಸೊ ಡೀಟೇಲಾಗೇನು ಹಾಕ್ತಾಯಿಲ್ಲ. ಬಟ್ ಎಸ್, ಗೈಡ್ ಹೇಳಿದ್ದು ಎಲ್ಲ ರೆಕಾರ್ಡೆಡ್ ಇದೆ. ಮೇ ಬಿ ಐ ವಿಲ್ ಜಸ್ಟ್ ಬರೀ ಆಮೆರ್ ಫೋರ್ಟ್ ಅಂತಲೇ ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಬಿಕಾಸ್ ಗೈಡ್ ಹೇಳಿದ್ದೆ ಆಲ್ಮೋಸ್ಟ್ ಹಾಫ್ ಆ್ಯನ್ ಅವರ್ಗಿಂತ ಮೇಲೆ ಇದೆ ನನ್ನ ಹತ್ರ ಕ್ಲಿಪ್ಸ್. ದ್ಯಾಟ್ಸ್ ವೈ. ಆ್ಯಂಡ್ ಎಸ್, ಅದನ್ನು ಮುಗಿಸ್ಕೊಂಡ್ವಿ. ವಿ ವೆಂಟ್ ಟು ಹವಾ ಮಹಲ್ ಕಡೆಗೆ ಹೋದ್ವಿ. ಸೊ ಹವಾ ಮಹಲ್ ಸುತ್ತ ಒಂದು ರೌಂಡ್ ಹೊಡೆದ್ಬಿಟ್ಟು ಮತ್ತೆ ವಿ ವೆಂಟ್ ಟು ಅ ಸನ್ಸೆಟ್ ಸ್ಪಾಟ್, ನಗಾಡ ಫೋರ್ಟ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ವಿಚ್ ವಾಸ್ ಓವರ್ ಕ್ರೌಡೆಡ್. ಆ್ಯಂಡ್ ಏನು ಜಾಸ್ತಿ ನೋಡಿಲ್ಲ ನಾವು ಬಿಕಾಸ್ ಆಫ್ ದ ಕ್ರೌಡ್. ಸನ್ಸೆಟು ನೀಟಾಗಿ ನೋಡಿಲ್ಲ. ಬಟ್ ಎಸ್, ಇಟ್ ವಾಸ್ ಫನ್. ರಾಜಸ್ಥಾನ್ ವಾಸ್ ಫನ್. ಲೈಕ್ ಆ ಬೆಟ್ಟ ಹತ್ಕೊಂಡು ಹೋಗೋದು ಎಲ್ಲ ಚೆನ್ನಾಗಿತ್ತು. ಬಿಕಾಸ್ ನಾನು ಪರ್ಸ್ನಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮೈಸೂರು ಅಲ್ವಾ. ಜೈಪುರ್ ವಾಸ್ ಸಮಥಿಂಗ್ ಐ ವುಡ್ ಸೇ ಮೈಸೂರು ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬೋದು, ಆಯಿತಾ. ಬಿಕಾಸ್
ಓಲ್ಡ್ ಸಿಟಿ ನ್ಯೂ ಸಿಟಿ ಸೇಮ್ ಕಾನ್ಸೆಪ್ಟ್. ಪ್ಯಾಲೇಸ್, ಸಿಟಿ ಪ್ಯಾಲೇಸ್ ಇದೆ, ಆಮೇಲೆ ಬೆಟ್ಟ ಇದೆ, ಬೆಟ್ಟ ಅಲ್ಲ ಬೆಟ್ಟದ ರಾಶಿನೇ ಇದೆ ಜೈಪುರಲ್ಲಿ. ಯು ಚೂಸ್ ಯೋರ್ ಬೆಟ್ಟ, ವಿಚ್ ಬೆಟ್ಟ ಯು ವಾನ ಗೋ, ಆ ಥರ. ಆ್ಯಂಡ್ ಬೇಸಿಕಲಿ ಮೈಸೂರು ಪ್ರೋ ಮ್ಯಾಕ್ಸ್, ಜೈಪುರ್ ವಾಸ್ ಮೈಸೂರು ಪ್ರೋ ಮ್ಯಾಕ್ಸ್. ಆ್ಯಂಡ್ ಅದಾದಮೇಲೆ ಎಲ್ಲ ನೋಡಿಕೊಂಡು ಅದು ಇದು ಮಾಡಿಕೊಂಡು ಸಾಯಂಕಾಲ ಆಯಿತು. ವಿ ವೆಂಟ್ ಟು ರಾಜಾ ಪಾರ್ಕ್ ಅಂತ ಇದೆ. ವಿ ವೆಂಟ್ ಟು ಹ್ಯಾವ್ ರಾಜಸ್ಥಾನಿ ಸ್ಟ್ರೀಟ್ ಫುಡ್ ಬೇಸಿಕಲಿ. ಜೈಪುರಿಗೆ ಬಂದಾಯಿತು, ಆಮೇರ್ ಫೋರ್ಟ್ಗೆ ಹೋಗಾಯಿತು, ಹವಾಮಹಲ್ ಆಚೆಯಿಂದ ನೋಡಾಯಿತು, ಸನ್ಸೆಟ್ ನೋಡಾಯಿತು. ಸೊ ಇನ್ನು ಲಾಸ್ಟ್ ಉಳಿದಿರೋದು ಜೈಪುರಲ್ಲಿ ಚಾಟ್ಸ್ ತಿನ್ನೋದು. ಇನ್ನು ಎಷ್ಟು ದಿನ ಅಂತ ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ರಾಜಸ್ಥಾನಿಯವ್ರು ಮಾಡಿರೋ ಕಚೋರಿ ಸಮೋಸ ತಿನ್ನೋದು. ಬನ್ನಿ ರಾಜಸ್ಥಾನಲ್ಲೇ ತಿನ್ನೋಣ. ಇಷ್ಟೋ ತನಕ ಬ್ರೋ ಹುಡುಕ್ತಾ ಇದ್ದಾರೆ ರೆಡಿಟಲ್ಲಿ. ರೆಡಿಟ್ ಈಸ್ ಒನ್ ಆಫ್ ದಿ ರಿಲಯಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವೈಲ್ ಯುವರ್ ಟ್ರಾವೆಲಿಂಗ್ ಆರ್ ಫಾರ್ ವಾಟ್ ಎವರ್ ಇಟ್ ಈಸ್. ಸೊ ಸಿಗ್ತಾನಾ? ಚಾಟ್ ಭಂಡಾರ್ ಒಂದು ಲಿಸ್ಟ್ ಮಾಡಿದ್ದಾನೆ, ಏನೇನು ಎಲ್ಲೆಲ್ಲಿ ತಿನ್ಬೋದು, ಏನೇನು ಕತೆ ಅಂತ. ಹೊಟ್ಟೆ ತುಂಬ ತನಕ ತಿಂತೀವಿ, ಶೇರ್ ಮಾಡ್ತಾ ಇರ್ತೀವಿ. ಸೊ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ರಾಜಾ ಪಾರ್ಕ್ ಕಡೆಗೆ. ಇನ್ನೊಂದು 250 ಮೀಟರ್ಸ್ ಏನೋ ಇರಬೇಕು. ಸೊ ಎಸ್, ಲೆಟ್ಸ್ ಸಿ ಏನೇನಿದೆ, ಏನೇನಿಲ್ಲ, ಏನೇನು ಚೆನ್ನಾಗಿದೆ ಇದ್ದಿದ್ರಲ್ಲೂ, ಏನೇನು ಯು ಕ್ಯಾನ್ ಟ್ರಸ್ಟ್ ರೆಡಿಟ್, ಅದು ಇದು ಎಲ್ಲ. ಓಕೆ, ನಂಬರ್ ಒನ್ ಥಿಂಗ್ ದಟ್ ವಿ ಸಾ ವಾಸ್, ಆ್ಯಂಡ್ ವಿ ಆಸ್ ಕಪಲ್ ಆಫ್ ಸ್ಟ್ರೇಂಜರ್ಸ್ ಆ್ಯಂಡ್ ದೇ ಟೋಲ್ಡ್ ಪಾಲೀಸ್ ಇದರ್ ಅಮೃತ್ಸರಿ ಕುಲ್ಚಾ ಬಹುತ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಅದಕ್ಕೆ ಇಲ್ಲಿ ಬಂದು ಫೈನ್ ಡೈನ್ ಬೇಡ, ಎಸ್ ಖಾಲಿ ಹೇ ಕಿತನೆ ಮೆಂಬರ್? 2 लोग अमित. आप 6 वाला सोफा है, उस पर 2 आप बैठ लो, एक सिंगल मेंबर ये बैठेंगे. हॉल 3 में चलो, हॉल 3 में राइट वाला पानी. So guys, the order is here. Can you see it? खाओ, बोलो कैसा है. Let's see if it's worth the hype. ತುಂಬ ಹೈಪ್ ಕೊಡ್ತಿದ್ದಾರೆ ಇದು. ಮೈಸೂರಲ್ಲಿ ಪರಾಠ ಜಂಕ್ಷನ್ ಅಂತ ಇತ್ತು. ಫೀಲ್ ಸಮಥಿಂಗ್ ಸಿಮಿಲರ್ ಆ್ಯಕ್ಚುಲಿ ಟೇಸ್ಟ್ ವೈಸ್. ನಾಟ್ ಟೂ ಡಿಫ್ರೆಂಟ್, ಅಷ್ಟೊಂದು ಡಿಫ್ರೆನ್ಸ್ ಏನು ಅನಿಸ್ತಾ ಇಲ್ಲ. ಬಿಕಾಸ್ ಪರಾಠ ಜಂಕ್ಷನಲ್ಲಿ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಈವನ್ ದಿಸ್ ಇಸ್ ಗುಡ್. ನನಗೆ ಐ ಡೋಂಟ್ ನೋ ಇಫ್ ಯು ಆರ್ ಈಟಿಂಗ್ ಇಟ್ ರೈಟ್ ವೇ ಆರ್ ವಾಟ್. ಸರಿ, ನನಗೆ ತಿನ್ನೋದೆಲ್ಲ ಜಾಸ್ತಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಬಿಕಾಸ್ ಐ ಆಮ್ ವೆರಿ ಇನ್ಸೆಕ್ಯೂರ್ ಅಬೌಟ್ ಸರ್ಟನ್ ಥಿಂಗ್ಸ್ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಮ್. ಹೌ ಐ ಈಟ್. ವಿಲ್ ಗೆಟ್ ಬ್ಯಾಕ್. ಹೆಲೋ ಗೈಸ್, ಇಲ್ಲಿ ವಾಟ್ ಎ ಸ್ಮಾಲ್ ವರ್ಲ್ಡ್. ಇಲ್ಲಿ ನಾವು ಹಿಂಗೆ ಕನ್ನಡದಲ್ಲಿ ಮಾತಾಡ್ತಿದ್ವಿ, ಒಬ್ಬರು ಬಂದು ಮೇಡಮ್ ಬಂದು ಕನ್ನಡದಲ್ಲಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮನ್ನ. ಹೌ ಕೈಂಡ್ ಏನು ಮೇಡಮ್? ನಮಸ್ತೆ. ನಮಗೆ ಕನ್ನಡದ ಮೇಲೆ ತುಂಬ ಅಭಿಮಾನ ಇದೆ, ಅದಕ್ಕೋಸ್ಕರ ಕನ್ನಡ ಕಲಿತಿದ್ದೀವಿ. ನಾವು ಜೈಪುರ್ನವ್ರೆ, ಕನ್ನಡ ಬರ್ತಿರ್ಲಿಲ್ಲ, ಈಗ ಕಲಿತಿದ್ದೀವಿ. ಸರಿ ಆಯ್ತು ನಮ್ಮನೆ. And it turns out she was my college junior. How surprising. Look how small the world is. Look how small the world is. Too small. Even she is. That's what is that. ಅಕ್ಸೆಪ್ಟ್ ಮತ್ತೆ ಮಾಡ್ಕೊತೀವಿ. ಏನು ಹೇಳ್ತೀರಾ, ಏನು ಸಮಾಚಾರ? ಕನ್ನಡವನ್ನು ನೋಡಿ ನೀವು ಏನು ವ್ಲಾಗ್ ಮಾಡ್ತಿದ್ದೀರಾ, ಏನು ಸಮಾಚಾರ? ಕನ್ನಡವನ್ನು ಬೆಳೆಸಿ ಅಂದ್ಬಿಟ್ಟು ನೀವು ಜೈಪುರಿಗೆ ಬಂದ್ಬಿಟ್ರೆ ಇಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ಕನ್ನಡದ ಕಂಪನಿ ಇಲ್ಲಿಂದ ದುಡ್ದು ಕರ್ನಾಟಕ ಎಷ್ಟು ಜನ ಕೇಳ್ಕೊಟ್ಟಿದ್ದೀರಾ ಕನ್ನಡ? ನಮ್ಮ ಪಿ ಜಿಲಿರೋರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಏನಂತ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀರಿ? ಅನ್ನ ಸಾಂಬಾರ್ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದ್ದಾರೆ ಯಾರಾದ್ರೂ ಕನ್ನಡದವ್ರು ಗೊತ್ತಿರೋ? ನಾವು ಒಬ್ಳೆ ಬಡಪಾಯಿ ಪೂರ್ತಿ ಇದ್ರಲ್ಲೂ ಇರ್ತಾರೆ. ತಮಾಷೆ ಮಾಡಿದೆ ಪೀಪಲ್. ಶಿ ಈಸ್ ಮೈ ಜೂನಿಯರ್ ಫ್ರಮ್ ಕಾಲೇಜ್. ಜೂನಿಯರ್ ಸೀನಿಯರ್ ಎಲ್ಲ ಕಾಲೇಜಲ್ಲಿ ಮುಗ್ದೋಯ್ತು. ಬಟ್ ಸ್ಟಿಲ್ ಶಿ ಈಸ್ ಅನ್ ಆರ್ಕಿಟೆಕ್ಟ್ ನಾವು. ಇಲ್ಲ ಬ್ಯಾಕ್ಲಾಗ್ ಇದೆ. ಮನೆ ಇರೋದು Yes, a lot of catching up is going on. ಯಾವ ಸ್ಟೇಜ್ We'll get back. What is this? ನನಗೂ ಸರಿ ಗೊತ್ತಿಲ್ಲ. Chops. Soya chops. ಇದನ್ನ ತಗೊಂಡು ರೊಟ್ಟಿ ಜೊತೆನೇ ತಿನ್ಬೋದು, ರುಮಾಲ್ ರೊಟ್ಟಿ. How is it? ಏನು ಹಿಂಗೆಲ್ಲ ರಿಯಾಕ್ಷನು? ದಿಸ್ ಇಸ್ ಮೈ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಮೇ ಬಿ. ಬೆಸ್ಟ್ ಡಿಸಿಷನ್. ನಮ್ಗೆ ಅನ್ನ ಸಾರೇ ಸರಿಯಪ್ಪ. ಬನ್ನಿ ಸರ್, ನಿಮ್ಮ ರಿಯಾಕ್ಷನ್ ಕಾಯ್ತಾ ಇದ್ದೀವಿ. ಚೆನ್ನಾಗಿದೆಯಾ? ಚಿಕನ್ ತಿಂದಂಗೆ ಆಗುತ್ತೆ ಮಗ. ಸೊ ಸ್ಟ್ರೀಟ್ ಫುಡ್ಡಲ್ಲಿ ಯು ಹ್ಯಾವ್ ಟು ಟ್ರೈ ಸೋಯಾ. ಐ ಆಮ್ ವೆರಿ ಬ್ಯಾಡ್ ಅಟ್ ದಿಸ್ ಮ್ಯಾನ್. ಐ ಕೀಪ್ ಫರ್ಗೆಟಿಂಗ್ ಆಲ್ ದ ಫುಡ್ಸ್ ನೇಮ್ ಬಿಕಾಸ್ ಮೈ ಫ್ರೆಂಡ್ಸ್ ಆರ್ಡರ್ ಎವ್ರಿಥಿಂಗ್. ಸೋಯಾ ಚಾಪ್ ಐ ಗೆಸ್. ಫಕ್ ಇಟ್. ಓಕೆ, ಏನೋ ಒಂದು we had all the nice Rajasthani street foods and things like that. And ನಂದು
ಜೂನಿಯರ್ ಒಬ್ಬಳು ಇದ್ಲು. ಸೊ ಶಿ ವಾಸ್ ಡೂಯಿಂಗ್ ಅವರ್ ಇಂಟರ್ನ್ಶಿಪ್ ದ್ಯಾರ್. ನನ್ನ ಸ್ಟೋರಿ ನೋಡ್ತಿದ್ದಂಗೆ ಪಾಪ ರಿಪ್ಲೈ ಮಾಡಿದ್ಲು ಆ್ಯಂಡ್ ಐ ಜಸ್ಟ್ ಕಾಂಟ್ಯಾಕ್ಟೆಡ್ ಹರ್ ಆ್ಯಂಡ್ ಎಸ್ ಐ ಮೆಟ್ ಹರ್ ವಿಚ್ ವಾಸ್ ಗುಡ್ ಬಿಕಾಸ್ ಊರಾಚೆ ನಮ್ಮೂರವ್ರು ಯಾರು ಸಿಕ್ಬಿಟ್ರೆ ಸ್ವಲ್ಪ ಖುಷಿ ಆಗುತ್ತೆ. ಎಸ್ ಆ್ಯಂಡ್ ಯಾ ಸಾಯಂಕಾಲ ಆಗ್ರಾಗೆ ಹೋಗಬೇಕಿತ್ತು. ಆಗ್ರಾ ಕ್ಯಾನ್ಸಲ್ ಮಾಡಿ ರಾಜಸ್ಥಾನಿ ಚಾಟ್ಸ್ ಆ್ಯಂಡ್ ಡೆಸರ್ಟ್ಸ್ ತಿಂದ್ಕೊಂಡು ರಾತ್ರಿ ಹೊರಟ್ವಿ ಆಗ್ರಾಗೆ. ದಿಸ್ ವಾಸ್ ದಿ ಸ್ಟೋರಿ ಆಫ್ ರಾಜಸ್ಥಾನ್ ಬೇಸಿಕಲಿ. ಯಾ ಐ ಥಿಂಕ್ ದರ್ ಇಸ್ ನಥಿಂಗ್ ಮಚ್ ಟು ಸೇ ಬಿಕಾಸ್ ಹೇಳಿದ್ನಲ್ಲ ಆಮೇರ್ ಫೋರ್ಟಲ್ಲೇ ತುಂಬ ಟೈಮ್ ಆಗೋಯಿತು. ಅದನ್ನು ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಕ್ಲೀನಾಗಿ. ದಿಸ್ ಈಸ್ ಬೇಸಿಕಲಿ ಮೈ ಡಂಪ್ ದಿಸ್ ವ್ಲಾಗ್ಸ್. ಸೊ ಯಾ, ಹವಾ ಮಹಲ್ ವಾಸ್ ರಿಯಲಿ ಬ್ಯೂಟಿಫುಲ್ ಮ್ಯಾನ್. ನೋಡಬೇಕು ಲೈಫಲ್ಲಿ ಒಂದ್ಸಲ ಆದರೂ. ಆ್ಯಂಡ್ ನಥಿಂಗ್ ಮಚ್ ಅಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, do whatever you want to do except reporting and blocking or unsubscribing. Yes, thank you so much. ಏನಾದ್ರು ಒಂದು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.